ಮಾನ್ವಿಯಲ್ಲಿ ಮಹನೀಯರ ವೃತ್ತ ನಿರ್ಮಾಣಕ್ಕಾಗಿ ಅಹೋರಾತ್ರಿ ಧರಣಿ. ವೃತ್ತಗಳ ಹೋರಾಟ ಸಮಿತಿಯಿಂದ ನಡೆದ ಧರಣಿ. ರಸ್ತೆ ಕಾಮಗಾರಿ ಜೊತೆಗೆ ಮಹನೀಯರ ವೃತ್ತ ನಿರ್ಮಿಸಿ. ಮಾನ್ವಿ ಪಟ್ಟಣದಲ್ಲಿ ಮಹನೀಯರ ವೃತ್ತ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿ ವೃತ್ತಗಳ ಹೋರಾಟ ಸಮಿತಿಯಿಂದ ಗಾಂಧಿ ವೃತ್ತದಲ್ಲಿ ಅಹೋರಾತ್ರಿ ಧರಣಿ ನಡೆಯಿತು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಅಂಬೇಡ್ಕರ್ ವೃತ್ತ, ಗಾಂಧೀಜಿ ವೃತ್ತ, ಬಸವ ವೃತ್ತ, ವಾಲ್ಮೀಕಿ ವೃತ್ತ, ಛತ್ರಪತಿ ಶಿವಾಜಿ ವೃತ್ತವನ್ನ ಕೆಆರ್ಡಿಸಿಎಲ್ ಗುತ್ತೇದಾರರು ನಿರ್ಮಾಣ ಮಾಡಬೇಕು. ಆದರೆ ಮಾನ್ವಿಯ ದುರಂತ ಏನಂದ್ರೆ ಮಹನೀಯರ ವೃತ್ತಗಳೇ ಇಲ್ಲವಾಗಿವೆ ಅಂತ ಹೇಳಿ ಮಾಜಿ ಶಾಸಕ ಗಂಗಾಧರ್ ನಾಯಕ್ ಕಿಡಿಕಾರಿದ್ರು. ಕಳೆದ 2 ವರ್ಷದ ಹಿಂದೆ ಕೆಆರ್ಡಿಸಿಎಲ್ ಅಧಿಕಾರಿಗಳಿಗೆ ವೃತ್ತಗಳು ನಿರ್ಮಾಣ ಮಾಡಬೇಕು ಅಂತ ಹೇಳಿ ದೂರು ಸಲ್ಲಿಸಿದ್ರೂ ಸಹ ಯಾವುದೇ ಉತ್ತರ ಇಲ್ಲ ಅಂತ ಹೇಳಿ ಅಹೋರಾತ್ರಿ ಹೋರಾಟಗಾರ ಜೆ ಸುಧಾಕರ್ ಕಿಡಿಕಾರಿದ್ರು. ನವ ಕಲ್ಯಾಣ ನ್ಯೂಸ್ ಮಾನವಿ. ಪಟ್ಟಣದಲ್ಲಿ ಭಾರತೀಯ ಜನತಾ ಪಕ್ಷದ ಮಾಜಿ ಅಧ್ಯಕ್ಷರಾದ ಜೆ ಸುಧಾಕರ್ ಅವರು ಮತ್ತು ಸಂಗಡಿಗರು, ಭಾರತೀಯ ಜನತಾ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಇವತ್ತು ಸಭೆ ಸೇರಿದ್ದು ಇಷ್ಟೇ. ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ ಕೊಟ್ಟಂತ ಮಹತ್ವರ ವೃತ್ತಗಳನ್ನ ಪುನರ್ಜೀವನ ಮಾಡಬೇಕಂತೇಳಿ ಇದೊಂದು ಕಾರ್ಯಕ್ರಮ. ಇದು ಇವತ್ತಿನಷ್ಟು ವಿಚಾರ ಮಾಡಿದ್ದು ಅಲ್ಲ. ಇದು 2024ರಲ್ಲಿ ಜೆ ಸುಧಾಕರ್ ಅವರು ನಮ್ಮ ಮನವಿ ಕೊಟ್ಟರು ಕೆಆರ್ಡಿಸಿಎಲ್ MD ಅವರಿಗೆ. ಅವಾಗೇ ಕೊಟ್ಟಿದ್ದದು. ಅವಾಗ ಕೊಟ್ಟಾಗಿ ಕೂಡ ಅವರು MD ಅವರು ಆ ಮನವಿಗೆ ಸ್ಪಂದಿಸಿದರು. ಇಲ್ಲ, ನಾವು ಕೆಲಸ ಮಾಡೋ ಕಾಲಕ್ಕೆ ಈ ವೃತ್ತಗಳನ್ನು ಪುನರ್ಜೀವನ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ರಸ್ತೆ ಆದು ಹೋಯ್ತು. ರಸ್ತೆ ಮುಗಿಯಕ್ಕೆ ಬಂತು. 80-85% ಮುಗಿದಿದೆ. ಇವತ್ತಿಗೆ ಅವರು ಯಾರು ಅವರು ಬಂದು ಯಾರನ್ನ ಬೆಟ್ಟಾಗಿಲ್ಲ, ಯಾರು ಮಾತುಕತೆ ಕೂಡ ಆಗಿಲ್ಲ. ಸಮಾಜ ವೈದ್ಯರು ಮಾತಾಡ್ಬೇಕಲ್ಲ. ಅಂಬೇಡ್ಕರ್ ಅವರಂದ್ರೆ ಸಂವಿಧಾನ ಬರೋದು ಅಂಬೇಡ್ಕರ್ ವೃತ್ತಿದೆ, ಬಸವೇಶ್ವರ ಜಗಜ್ಯೋತಿ ಬಸವೇಶ್ವರ ವೃತ್ತಿದೆ. ಇವತ್ತು ಮಹಾತ್ಮ ಗಾಂಧೀಜಿ ಅವರು ದೇಶಕ್ಕೆ ಸ್ವತಂತ್ರ ಕೊಟ್ಟವರಿದ್ದಾರೆ. ವಾಲ್ಮೀಕಿ ಮಹರ್ಷಿಗಳು ದೇಶಕ್ಕೆ ಮಾದರಿಯ ರಾಮಾಯಣವನ್ನು ಕೊಟ್ಟಂತ ಮಹಾಪುರುಷರ ವೃತ್ತಿ ಇದೆ. ಏನು ಬಸವನಗೌಡರು ನಾವು ನೀವೆಲ್ಲ ನಮ್ಮ ವೈಯಕ್ತಿಕವಾಗಿ ಬಂದಿಲ್ಲ. ಇಲ್ಲಿ ನಮ್ಗೇನು ಕೆಲಸ ಕೊಡಿ, ರೊಕ್ಕ ಕೊಡಿ, ಕಾಂಟ್ರಾಕ್ಟ್ ಬಂದಿಲ್ಲ. ಈ ವೃತ್ತಗಳನ್ನ ಅಭಿವೃದ್ಧಿ ಮಾಡ್ರಿ ಅಂತೇಳಿ ಹಿಂದೆ ಒಂದು ಮನವಿ ಸಲ್ಲಿಸಿತ್ತು. ಆ ಮನವಿ ಪ್ರಕಾರ ಮಾಡಂತ ಕೇಳಕ್ ಬಂದ್ರು. ಆದ್ರೂ ಇವತ್ತಿಗೂ ಅವರು ಸ್ಪಂದಿಸಿಲ್ಲ. ಇವತ್ತಿಗೂ ಯಾರಿಗೂ ಮಾತಾಡಿಲ್ಲ. ಮೊನ್ನೆ ವಾಲ್ಮೀಕಿ ಮಹರ್ಷಿಗಳದು ವೃತ್ತ ಸ್ವಲ್ಪ ಉಳಿದಿದೆ, ಬದಲಾವಣೆ ಮಾಡ್ಬೇಕಂತೇಳಿ ನಮ್ಮ ಸಮಾಜದ ಹುಡುಗರೆಲ್ಲ ಹೋದಾಗ ಬೇಕಾಬಿಟ್ಟಿ ಆಗಿ ಮಾತಾಡ್ಯಾರ. ಬೇಕಾಬಿಟ್ಟಿ ಆಗಿ ಮಾತಾಡೋಕ್ಕೆ ಅವರಿಗೆ ನಿಲ್ಲಿಸ್ಯಾರ. ಅವ್ರು ಮುಂದೆ ಏನು ಮಾಡೋಕ್ಕೆ ನಡ್ಕೊಂತ ತೀರ್ಮಾನ ಆಗ್ತದೆ. ಅದಕ್ಕೆ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದು ಈ ಏನಿದೆ ನಾವೇನು ಹೋರಾಟ ಮಾಡ್ಕೊಳ್ಳೋ ಜೊತೆ ಬಂದು ಮಾತಾಡಬೇಕು. ಏನು ನಿಮ್ಮ ಅನಿಸಿಕೆಗಳೇನು, ನಿಮ್ಮ ಏನು ಮಾಡಬೇಕು, ಏನಿಲ್ಲ ಅಂತ ಕೇಳಿದರೆ ನೀವು ಕೆಲವು ಸಲಹೆಗಳನ್ನು ಕೊಡ್ತಾರೆ. ಆ ಸಲಹೆಗಳನ್ನು ಆಧರಿಸಿ ನೀವು ಏನಾದರೂ ಕೆಲಸ ಮಾಡಬೇಕು. ವೃತ್ತಗಳನ್ನು ಎಲ್ಲಿ ಮಾಡಬೇಕು, ಎಲ್ಲಿಲ್ಲ, ಪರ್ಮಿಷನ್ ಅದೋ ಇಲ್ಲ. ಆಲ್ರೆಡಿ ಪರ್ಮಿಷನ್ ಕೊಟ್ಟಿದ್ದಾರ. ಮುನ್ಸಿಪಾಲ್ಟಿಯಿಂದ ಪರ್ಮಿಷನ್ ತಗೊಂಡೆ ಸ್ಟ್ಯಾಚ್ಯೂಗಳನ್ನು ಕುಂದಿರಿಸಿದ್ದಾವೆ. ಮತ್ತೆ ಪರ್ಮಿಷನ್ ಅವಶ್ಯಕತೆ ಇಲ್ಲ. ಇವರು ಅದಕ್ಕೆ ಇವನೇನು ಯಾರು ಕೆಆರ್ಡಿಸಿಎಲ್ MD ಬರ್ತಾ ಇಲ್ಲ. ನಾನು ಒಂದು 4-5 ಸಲ ಫೋನ್ ಮಾಡಿದೆ, ಫೋನ್ ಎತ್ತದಿಲ್ಲ. ಯಾರು ಅವನು ಕಾಂಟ್ರಾಕ್ಟ್ರು ಯಾರು ಮಾನೆ, ಅಶೋಕ್ ಮಾನೆ, ನಾನು ಸುಮಾರು ಒಂದು 25 ಸಲ ಬೇಕಾಗಿದ್ದೀನಿ ನಾನು. ಅವ್ನು ಬರೀ ಪರಿಶೀಲಿಸೋಣ ನೋಡೋಣ ಮತ್ತು ಮೇಲೆ ಇನ್ನೊಂದು ಮಾತಾಡಿಲ್ಲ ಅವರು. ಈಗ ಜನರ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ, ಮತ್ತು ಈ ಮಹಾಪುರುಷರ ಬಗ್ಗೆ ಕಾಳಜಿನೂ ಇಲ್ಲ. ಬೇಕಾಬಿಟ್ಟಿಯಾಗಿ ಮಾಡ್ತಾರೆ. 1668 ಕೋಟಿ, ಇಲ್ಲಿ 1 ಕೋಟಿ 2 ಕೋಟಿ 100 ಕೋಟಿ ಅಲ್ಲ, 1668 ಕೋಟಿ ರೂಪಾಯಿ ಕೆಲಸ. ಇದು ಬೇಕಾಬಿಟ್ಟಿಯಾಗಿ ಮಾಡ್ತಾರೆ. ಎಷ್ಟು ಖರ್ಚಾಗಿದೆ, ಎಷ್ಟಿಲ್ಲ. ಇಲ್ಲಿ ಎಷ್ಟು ಖರ್ಚು 3000 ಸಮಥಿಂಗ್ ಸಿಟಿಗಾಗ. ಇಲ್ಲಿ ಏನೂ ಇಲ್ಲ, ಏನೂ ಮಾಡಿಲ್ಲ. ಮತ್ತು ಯಾಕಂತೇಳಿ ಬರೀ ಅಲ್ಲಿ ನಾವು ಕುರುಡಿ, ಇಲ್ಲಿ ನಮ್ಮ ಕಾತ್ಮಲ್ಲಿಂದ ಕುರುಡಿ ಕ್ರಾಸ್ವರೆಗೆ ಬರೀ ಎರೆಮಣ್ಣು ಹಾಕ್ಬಿಟ್ರು. ನಾವು ಎರೆಮಣ್ಣು ಹಾಕ್ತಾರೆ ನೋಡ್ರಿ ಅಂತ ಬೆಂಗಳೂರು ತನಕ ಹೋಗಿ ಬಂದು ಕೇಳೇ ಇಲ್ಲ. ಇದೊಂದು ಮಳೆ, ಇನ್ನೊಂದು ಮಳೆ ಆದರೆ ರೋಡ್ ಎಲ್ಲ ಕತ್ತರಿಸ್ಕೊಂಡು ಹೋಗ್ತದೆ. ಒಳಗೆ ಅದು ಕೆರೆ ಮಣ್ಣು ಹೋಗ್ಬಿಡ್ತೀವಿ, ಒಳಗೆ ನಾಳೆ ಡಾಂಬರ್ ಸೀಳಿ ಬಿಡ್ತದೆ. ಇಂಥ ಕೆಲಸಗಳನ್ನು ಕೆಆರ್ಡಿಸಿಎಲ್ MD ಮಾಡಿದ್ರೆ, ಗುತ್ತೇದಾರರು ಮಾಡಿದ್ರೆ ಕೂಡಲೇ ಅವ್ರನ್ನ ಕರೆಸಬೇಕು. ನಮ್ಮ ಮಾನ್ವಿ ಪಟ್ಟಣ ಜನತೆಯ ಬಗ್ಗೆ ಅವ್ರು ಮಾತಾಡ್ಬೇಕು, ಚರ್ಚೆ ಆಗ್ಬೇಕು. ಇಲ್ಲಾಂದ್ರೆ ಮತ್ತೆ ನಾವು ಸ್ಟ್ರೈಕ್ ಮಾಡ್ತೀವಿ, ನಮ್ಮ ಯಾರು ಕರ್ಸಂಗಿಲ್ಲ, ಮಾತಾಡಂಗಿಲ್ಲ ಅಂತ ಅವ್ರು ಬರೋದೇ ಇಲ್ಲ.
ನಾವು ಸ್ಟ್ರೈಕ್ ಮಾಡಿಲ್ಲ ನಮ್ಮ ಮನೆಗೆ ಹೋಗ್ತೀವಿ. ಅದಕ್ಕೆ ಯಾರು ಇನ್ಚಾರ್ಜ್ ತಗೊಂಡು ನಮ್ಮ ಪೊಲೀಸ್ ಇಲಾಖೆಯವರು ಕೂಡ ಅವ್ರನ್ನ ಕರೆಸಕ್ಕಂಥ ಕೆಲಸ ಮಾಡಬೇಕು, ತಹಸೀಲ್ದಾರ್ ಕೆಲಸ ಮಾಡಬೇಕು. ತಹಸೀಲ್ದಾರ್ ಅಂತ ಬರೋದೇ ಇಲ್ಲ ಬಿಡೋರು. ಅವರಿಗೆ ಜನಸಾಮಾನ್ಯರು ಬೇಕಲ್ಲ, ಜನಸಾಮಾನ್ಯ ಇಂಟ್ರೆಸ್ಟ್ ಬೇಕಾಗಿಲ್ಲ, ಜನ ಅಭಿವೃದ್ಧಿ ಬೇಕಾಗಿಲ್ಲ, ಪಟ್ಟಣ ಅಭಿವೃದ್ಧಿ ಬೇಕಾಗಿಲ್ಲ, ಏನೂ ಇಲ್ಲ. ಸುಮ್ಮನೆ ಏನಪ್ಪ ಕೈಯಾಗ ಒಂದು ಫೋನು, ಕುಂದಾಗ ಒಂದು ಫ್ಯಾನು, ಒಂದು ವ್ಯಾನು 3 ತಗೊಂಡ್ಬಿಟ್ರೆ ಆರಾಮ್ ತಿರುಗಾಡ್ತಾರೆ. ಜನರ ಗಟರಡಗನ್ನ ಬಳ್ಳಿ ಎಲ್ಲನ ಬಳ್ಳಿ ಅವ್ರ ಬಗ್ಗೆ ವಿಚಾರ ಮಾಡೋದಲ್ಲ ಅವರು. ಇದೇನ ಸರ್ಕಾರ 2-3 ಕೊಟ್ಟು ಬಿಡೋದಲ್ಲ. ಫೋನ್ ಕೊಟ್ಟದ, ಫ್ಯಾನ್ ಕೊಟ್ಟದ, ವ್ಯಾನ್ ಕೊಟ್ಟದ, ಮತ್ತೇನು ಮತ್ತು ಮ್ಯಾಗ ಸಂಬಳ ಕೊಡ್ತದ. ಜನರ ಬಗ್ಗೆ ಯಾಕೆ ಅವ್ರು ವಿಚಾರ ಮಾಡ್ತಾರೆ? ಜನರು ಯಾಕೆ ಅಭಿವೃದ್ಧಿ ಮಾಡ್ತಾರೆ? ಪಟ್ಟಣ ಯಾಕೆ ಅಭಿವೃದ್ಧಿ ಮಾಡ್ತಾರೆ? ಅಭಿವೃದ್ಧಿ ಮಾಡ್ತಕ್ಕಂಥವ್ರಲ್ಲ. ನಾವು ಜನಸಾಮಾನ್ಯರೇ ಹೋರಾಟಗಳನ್ನು ಮಾಡಬೇಕು, ರಚ್ಚಿ ಹೇಳಬೇಕು. ರಚ್ಚಿ ಹೇಳಿಲ್ಲ ಅಂದರೆ ಏನಾಗೋದಿಲ್ಲ. ಇಲ್ಲಿ ಕೂಡ ರಸ್ತೆ ರೋಕ ಮಾಡೋ ನೋಡಿ ಎಲ್ಲರೂ ಹೆಂಗೆ ಓಡೇ ಬರ್ತಾರೆ. ನಾವು ಇಲ್ಲಿ 3 ತಿಂಗಳು ಇಷ್ಟೇ ಭಾಷಣ ಮಾಡಿ ಎಲ್ಲ ಕೇಳ್ತಾರೆ, ಹೋಗ್ತಾರೆ. ಹೌದಲ್ಲ, ಈಗೆಲ್ಲ ಆಗ್ತದೆ. ಎಲ್ಲರ ವೃತ್ತಗಳು ಅರ್ಜೆಂಟ್ ಮಾಡಬೇಕಂತ ಹೇಳ್ತಾರೆ. ಮನೆಯಾಗ ಈಗಾಗಲೇ ಕೊಟ್ಟಿದ್ದಾರೆ, ಅವ್ರು ಕನ್ಸೆಂಟ್ ಕೊಟ್ಟಾರ ಮಾಡ್ತು ಅಂತ ಹೇಳಿದ್ರೆ ಅದ್ರ ಪ್ರಕಾರ ಮಾಡಲಿ. ನಾವೇ ನಮ್ಮ ಮನೆಗೆ ನೌಕರಿ ಕೇಳೋದಲ್ಲ, ಏನು ಕೇಳೋದಲ್ಲ. ಮಾಡಿ ಪಟ್ಟಣಕ್ಕೆ ಬಂದು ಏನಾದ್ರು ಮಾಡಕ್ಕಂತ ಕೇಳಿಲ್ಲ. ಆಲ್ರೆಡಿ ಇದ್ದುವನ್ನೇ ಸ್ವಲ್ಪ ಜೀವ ಕೊಡ್ರಿ ಅಂತೇಳಿ ಕೇಳ್ತಕ್ಕಂಥ ಕೆಲಸ ಮಾಡಲ್ಲ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೂಡಲೇ ತಹಸೀಲ್ದಾರ್ ಆಗಲಿ, PA ಆಗಲಿ ಅವ್ರನ್ನ ಕರೆಸಲಿ. ಆಮೇಲೆ ವಿಕೋಪಕ್ಕಾದ್ಮೇಲೆ ಹಂಗ್ರಿ ಸಾರ್ ಹಿಂಗೆ ಸಾರ ಅಂದರೆ ಏನು ಉಪಾಯ ಆಗಲ್ಲ. ಈಗ 10 ನಿಮಿಷ ನಾವು ಇಲ್ಲಿ ಸ್ಟ್ರೈಕ್ ಮಾಡಿದ್ರೆ ಸಾವಿರಾರು ವೆಹಿಕಲ್ಗಳು ಇರ್ತಾವೆ. ಎಷ್ಟು ಸಮಸ್ಯೆ ಆಗ್ತದ, ಎಷ್ಟು ಪ್ರಾಬ್ಲಮ್ ಆಗ್ತದೆ ಅಂತೇಳಿ ಆಡಳಿತ ಮಾಡ್ತಕ್ಕಂಥ ಅಧಿಕಾರಿಗಳು ತಿಳ್ಕೊಂಡು ಅರ್ಜೆಂಟ್ ಬಂದು ಅವ್ರ ಅಧಿಕಾರಿಗಳು ಕಳಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ನಮ್ಮ ಮಾತು ಮುಗಿಸ್ತೇನೆ. ಈ ವೃತ್ತದ ಬಗ್ಗೆ ಸನ್ಮಾನ್ಯ ಸುಧಾಕರ್ ಅವರು ಎಲ್ಲರನ್ನೂ ಸೇರಿಸಿ ಇದೊಂದು ವೃತ್ತಗಳನ್ನ ಅಭಿವೃದ್ಧಿ ಮಾಡಬೇಕಂತಕ್ಕಂಥ ಒಂದು ಚಿಂತನೆಯಿಂದ ಎಲ್ಲರಿಗೂ ಫೋನ್ ಮಾಡಿ ಕರೆಸಿದ್ದಾರೆ. ಇವತ್ತು ಇದು ಒಳ್ಳೆಯ ವಿಷಯ. ಈಗಾಗಲೇ ಗಂಗಾ ನಾಯಕರು ಎಲ್ಲ ವಿಷಯ ತಿಳಿಸ್ತಾರವಾಗಿ ತಿಳಿಸಿದ್ದಾರೆ. ನಮ್ದು ಒತ್ತಾಯ ಇಷ್ಟೇ, ಎಲ್ಲ ಸಣ್ಣ ಊರುಗಳಲ್ಲಿ ವೃತ್ತಗಳಾಗಿದ್ದಾವೆ, ಸಣ್ಣದಲ್ಲಿ ಮಾಡಿದ್ದಾರೆ. ಈಗ ವಾಲ್ಮೀಕಿ ಸರ್ಕಲ್ನಲ್ಲಿ ಗಾಂಧಿ ವೃತ್ತ, ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತ ಇವತ್ತಿನವರೆಗೂ ಎಲ್ಲಿ ಕೂಡ ಅಭಿವೃದ್ಧಿ ಆಗಿಲ್ಲ. ಸುಮ್ಮನೆ ಒಂದು ಕಟ್ಟಾರ, ಒಂದು ಫೋಟೋ ಇಟ್ಟರೆ ಹಾಕಿಬಿಟ್ಟ ಮೇಲೆ ಒಂದು ಅದಕ್ಕೆ 3 ಕಿಲೋ ಯಾವುದಿಲ್ಲ. ಅದು ಕೂಡ ಮುನ್ಸಿಪಾಲ್ಟಿಯಿಂದ ಮಾಡ್ತಕ್ಕಂಥ ಕೆಲಸಗಳು ಇವೆಲ್ಲ ಸರ್ಕಾರದಿಂದ ಮಾಡ್ತಕ್ಕಂಥ ಕೆಲಸಗಳು. ಸರ್ಕಾರ ಈ ಮಾನವಿಗೆ ಯಾವುದು ಬೇಕಾಗಿಲ್ಲ. ಯಾಕಂದ್ರೆ ಯಾರೂ ಮಾನವಿಗೆ ಆಸಕ್ತನೂ ಇಲ್ಲ, ಯಾವುದೋ ಹೇಳ್ತೀವಿ ನಾವು ಕರೆ ಕೊಟ್ಟರು ಬರೋಂಥ ಪರಿಸ್ಥಿತಿನೂ ಇಲ್ಲ. ಆ ಕಾರಣದಿಂದ ಒತ್ತಾಯ ಪೂರ್ವಕವಾಗಿ ನಾವು ಮಾಡ್ತೀವಿ. ಇವತ್ತಿನ ಇದು ಪ್ರಥಮವಾಗಿ ಅವರಿಗೆ ಒಂದು ವಾರ್ನಿಂಗ್ ಕೊಡ್ತಾ ಇದೀವಿ. ಈ ವೃತ್ತ ಇನ್ನೂ ಒಂದು 15 ದಿವಸ ಸ್ಟಾರ್ಟ್ ಮಾಡಿದ್ರೆ ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರತಿಭಟನೆ ಮಾಡಬೇಕಾಗುತ್ತೆ. ಎಲ್ಲ ಸಮಾಜದವರು ಸೇರಿ ಯಾರ್ಯಾರು ಸಮಾಜದ ವೃತ್ತಗಳಿದಾವೆ ಅವೆಲ್ಲ ಅಭಿವೃದ್ಧಿ ಮಾಡಿದ್ರೆ ನಾವು ಮುಂದಿನ ಕ್ರಮ ತಗೊಳ್ಬೇಕಾಗುತ್ತಂತ ಈ ಸಂದರ್ಭದಲ್ಲಿ ಹೇಳಿಕೆ ಕೊಡ್ತೇವೆ. ಎಲ್ಲರೂ ಕೂಡ ಸೇರಿ ಒಂದು ವೃತ್ತಗಳು ಚೆಂದಾಗಿ ಮಾಡಿ ಒಂದು ಮಾನವ ನಗರಕ್ಕೆ ಒಂದು ಒಳ್ಳೆ ಚಂದ ಬರೋಂಥ ರೀತಿಯಲ್ಲಿ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯ ಪೂರ್ವಕವಾಗಿ ನಿಮ್ಮ ಮುಖಾಂತರ ನಾವು ಒತ್ತಾಯ ಮಾಡ್ತೀವಿ. ನೀವು ಕೂಡ ಒತ್ತಾಯ ಮಾಡಬೇಕು. ಪತ್ರಿಕಾ ರಂಗದವರು ಕೂಡ ಇದಕ್ಕೆ ಕೈ ಜೋಡಿಸ್ಬೇಕಂತ ನಾವು ತಮ್ಮಲ್ಲಿ ಮನಸ್ಸು ಮಾಡಿಕೊಂಡು ನಾನು ಏನಂದ್ರೆ ಇಷ್ಟು ನಮ್ಮ ತಾಳ್ಮೆಯಿಂದ ನಮ್ಮ ಜನತೆ ಮಾನವೀಯಲ್ಲಿ ಇರ್ತಕ್ಕಂಥ ಜನತೆ ತಾಳ್ಮೆಯಲ್ಲಿದ್ದಾರೆ. ಅದಕ್ಕ ಇವರು ದುರ್ಬಳಕೆ ಮಾಡ್ಕೊಂಡು ಇವರು ರಸ್ತೆ ಮುಕ್ತಾಯದ ಹಂತಕ್ಕೆ ಬಂದಿದ್ರು ಕೂಡ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಗೊತ್ತಾಗ್ಲಿ, ಜಗತ್ತಿಗೆ ಸಮಾನತೆಯನ್ನು ಸಾರಿದಂತ ಜಗಜ್ಯೋತಿ ಬಸವೇಶ್ವರ ಆಗ್ಲಿ, ಈ ಸ್ವಾತಂತ್ರ್ಯ ನಮ್ಮ ದೇಶಕ್ಕೆ ಶಾಂತಿ ಮಾರ್ಗದಿಂದ ಸ್ವಾತಂತ್ರ್ಯ ತಂದು ಕೊಟ್ಟಂತ ಮಹಾತ್ಮ ಗಾಂಧೀಜಿಯವರಾಗ್ಲಿ, ರಾಮಾಯಣವನ್ನು ಜನರಿಗೆ ಒಂದು ತಲುಪಿಸಿದಂತ ಮತ್ತು ಈ ಜಗತ್ತಿಗೆ ಒಂದು ರಾಮಾಯಣದ ಪರಿಚಯ ಮಾಡಿದಂತಹ ಮಹಾಕವಿ ಮಹರ್ಷಿ ವಾಲ್ಮೀಕಿ ಅವರ ವೃತ್ತ ಆಗ್ಲಿ, ಛತ್ರಪತಿ ಶಿವಾಜಿ ಅವರ ವೃತ್ತ ಆಗ್ಲಿ, ಯಾವುದು ಕೂಡ ಅಭಿವೃದ್ಧಿ ಮಾಡ ಇವರು ಹೋಗಿಲ್ಲ. ಇವತ್ತು ರಸ್ತೆ ಅಭಿವೃದ್ಧಿ ಆಗ್ತಾ ಇದ್ರು ಕೂಡ ಕೊನೆ ಹಂತದಲ್ಲಿ ಇದ್ರು ಕೂಡ ಯಾವುದೇ ಒಂದು ವೃತ್ತ ಕೂಡ ಇವರು ಅಭಿವೃದ್ಧಿ ಮಾಡಿಲ್ಲ. ಅದರ ವಿರುದ್ಧ ನಾವು ಇಲ್ಲಿವರೆಗೂ ಕೂಡ ಕಾದು ಅವರಿಗೆ ಕೇಳಿ ಸಾಕಾಗಿ ಕೊನೆ ಹಂತದಲ್ಲಿ ಇನ್ನೇನು ಕೈ ತಪ್ಪುವ ಪರಿಸ್ಥಿತಿ ಬಂದಾಗ ನಾವು ಅನಿವಾರ್ಯವಾಗಿ ಈ ಒಂದು ಮಹನೀಯರ ವೃತ್ತಗಳ ಒಂದು ಸೌಂದರ್ಯೀಕರಣಕ್ಕಾಗಿ ಹೋರಾಟ ಮಾಡಬೇಕಾದಂತ ಪರಿಸ್ಥಿತಿ ನಮ್ಮ ಮಾನವೀಯ ಜನತೆಗೆ ಬಂದೊದಗಿದೆ ಅಂತೇಳಿ ನಾವು ಅರ್ಥ ಮಾಡ್ಕೊಂಡಿವಿ. ಈಗ ಇವ್ರು ಇನ್ನು ಮುಂದೆ ಮುಗಿಸಿ ಹೋದ್ರೆ ಕೈ ಸಿಗಲ್ಲ ಅಂತ ನಾವು ಮನಗಂಡು ಈ ಒಂದು ಹೋರಾಟದ ಮಾರ್ಗ ಹಿಡಿಬೇಕಾಯ್ತು. ಶಾಂತ ರೀತಿಯ ಹೋರಾಟದ ಮಾರ್ಗ ಇದು ಅನಿವಾರ್ಯ ನಮಗೆ. ನಮ್ಮ ಮಾನವಿ ಪಟ್ಟಣದಲ್ಲಿ ಮತ್ತೆ ಇಲ್ಲಿ ಯಾವಾಗೋ 25 ವರ್ಷಕ್ಕೋ 30 ವರ್ಷಕ್ಕೋ ರಸ್ತೆ ಅಭಿವೃದ್ಧಿಗಳು ನಡೀತಾವೆ. 2003ರಲ್ಲಿ ರಸ್ತೆ ಅಭಿವೃದ್ಧಿ ಆಗಿತ್ತು. ಚತುಷ್ಪಥ ರಸ್ತೆ 2003ರಲ್ಲಿ ಅಭಿವೃದ್ಧಿ ಆಗಿತ್ತು. ಈಗ ಮತ್ತೆ 2026ರಲ್ಲಿ ನಡೀತಾ ಇದೆ. ಇದು
ಮತ್ತೆ ಮುಂದೆ ಇನ್ನು 2050 ಇರೋರು ಯಾರು ಹೋಗೋರು ಯಾರು, ಇಲ್ಲಿ ಜನ ಯಾರು, ಯಾರಿಗೂ ಕೂಡ ಇಲ್ಲಿ ವೃತ್ತಗಳು ಅಂತ ಕೂಡ ಇವತ್ತು ಕೂಡ ಇಲ್ಲಿ ಒಂದು ವೃತ್ತ ಮಹಾತ್ಮ ಗಾಂಧಿ ವೃತ್ತ ಆದಂತ ಬಹಳ ಸರಿಕಾರಿಗೆ ಗೊತ್ತಿಲ್ಲ. ಮಹಾತ್ಮ ಗಾಂಧಿ ವೃತ್ತ ಅಂದ್ರೆ ಎಲ್ಲಾದ್ರೂ ಮಾರಿ ಕೇಳ ನಿನ್ನೆ ಆಶ್ಚರ್ಯ ಇದು, ಹೇಳ್ಬಾರ್ದು ಅವ್ರದ್ದು. ಆ ರೀತಿಯಲ್ಲಿ ನಮ್ಮ ಮಾನವನಗರದಲ್ಲಿ ಇರ್ತಕ್ಕಂಥ ವೃತ್ತಗಳ ಪರಿಸ್ಥಿತಿ ಆಗ ಇದನ್ನ ಮುಂದಿನ ಪೀಳಿಗೆಗೆ ನಾವು ಬಿಟ್ಟು ಹೋಗ್ಬಿಟ್ರೆ ಅವ್ರಿಗೆ ಏನು ವೃತ್ತ ಅಂತ ಗೊತ್ತಿಲ್ಲ, ಮಹಾತ್ಮ ಗಾಂಧಿ ಅಂದ್ರೆ ಗೊತ್ತಿಲ್ಲ, ಛತ್ರಪತಿ ಶಿವಾಜಿ ಅಂದ್ರೆ ಗೊತ್ತಿಲ್ಲ, ಎಲ್ಲವೂ ಮರುಳು. ನಾವೇನ್ ಹಬ್ಬಗಳು ಮಾಡ್ತೀವಿ, ಜಯಂತಿಗಳು ಮಾಡ್ತೀವಿ, ಆಗಸ್ಟ್ 15 ಮಾಡ್ತೀವಿ, ಜನವರಿ ಮಾಡ್ತೀವಿ, ಅವತ್ ಮಾತ್ರ ಬರೋದು ನಾಮಫಲಕಕ್ಕೆ ಹಾರ ಹಾಕೋದು ಕಾಟಾಚಾರಕ್ಕ. ಅಲ್ಲೇನ್ ಮೂರ್ತಿಗಳಿದಾವ, ಬರೋದು ಸುಮ್ಮನೆ ಹಾರ ಹಾಕೋದು, ಫೋಸ್ ಕೊಡೋದು, ಫೋಟೋ ಕೈ ಕೇಳೋದು, ಹೋಗೋದು, ಇದೇ ಕೆಲಸ. ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಸರ್ಕಾರದ ಒಂದು ಅಧಿಕಾರಿಗಳು ಕೂಡ ಒಂದು ಜ್ಞಾನ ಇರ್ಬೇಕು. ಯಾವ್ದು ಕೂಡ ಹೆಸರಿಗೆ ನಾವು ಮಾಲೆ ಹಾಕೋಣ ಅವ್ರಿಗೆ ಗೌರವ ಕೊಟ್ಟಂಗ ಆಗೋದಿಲ್ಲ. ಅವ್ರ ಮೂರ್ತಿ ಇರ್ಬೇಕು, ಅವ್ರ ಮೂರ್ತಿಗೆ ಹಾರಾಗಿದಾಗ ಮಾತ್ರ ಅವ್ರಿಗೆ ಗೌರವ ಕೊಟ್ಟಂತ ಆಗುತ್ತೆ. ನಾವು ಇವತ್ತು ಈ ವೃತ್ತಗಳ ಒಂದು ಸೌಂದರ್ಯೀಕರಣ ಮತ್ತು ಪುತ್ಥಳಿಗಳನ್ನು ಸ್ಥಾಪಿಸಲು ಈ ರೀತಿಯ ಹೋರಾಟ ಮಾಡುವುದು ಯಾರು ಕೂಡ ಕನಸಲ್ಲಿ ಕೂಡ ಕಂಡಿರಲಿಲ್ಲ. ಇಷ್ಟು ವಿರೋಧದಲ್ಲಿ ಗುತ್ತೇದಾರರು ಮತ್ತು ಕೇಳಿದ್ದಿಲ್ಲ ಅಧಿಕಾರಿಗಳು. ಅದು ಯಾಕೋ ಏನೋ ಮಾನವ ಮೇಲೆ ಮುನಿಸ್ಕೊಂಡು ಮಾನವೀಯ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ತಿಳಿದು ರಸ್ತೆ ಮನಸ್ಸಿಗೆ ಬಂದಂತೆ ರಸ್ತೆ ನಿರ್ಮಾಣ ಮಾಡಿದ್ರು ಕೂಡ ನಾವ್ ಯಾರು ಕೂಡ ಮಾತಾಡಿಲ್ಲ. ಹೋಗ್ಲಿ ಬಿಡಪ್ಪ, ಹಾಳಾಗಿ ಹೋಗ್ಲಿ, ಏನಾದ್ರು ಮಾಡ್ಕೊಂಡು ಹೋಗ್ತಾರ, ನಾವ್ ಏನ್ ಮಾಡ್ಬೇಕಂತ. ನಮ್ಮ ಜನಗಳು ತಗೊಂಡಾಗ ಅಂಗಡಿಯವ್ರ ಜಾಗ ಆ ಕಡೆ ಹೋಗ್ತಾರ, ಬೇಕಿದ್ದಂಗ ಈ ಕಡೆ ಹೋಗ್ತಾರ, ತಿಳಿದಂಗ ಮನಸ್ಸಿಗೆ ಬಂದಂಗ. ಏನೇನು ಸರ್ಕಾರದ ಆದೇಶಗಳಂದ್ರೆ ಇಲ್ಲಿ ಜನರ ಆಸ್ತಿ ತಗೋ ಅಂತೇಳಿ ಆಸ್ತಿ ಕಪ್ಪೆ ಮಾಡಂತ ಯಾವ ಸರ್ಕಾರ ಹೇಳೋದಿಲ್ಲ. ಆದ್ರೆ ಇವರು ಮನಸ್ಸಿಗೆ ಬಂದಂತೆ ಆಸ್ತಿಗಳು ಕಲ್ಸ್ಕೊಂಡು ಏನ್ ಹೇಳಿದ್ರೆ ಪೊಲೀಸರು ಬಂದು ನಿಂತ್ಕೊಡ್ತಾರ ಅಂತ. ಪೊಲೀಸರು ಬಂದು ನಿಂತ್ರೆ ನಾವೆಲ್ಲರೂ ಅಂಜವ್ರು. ನಾವು ಪೊಲೀಸ್ ದತ್ತ ಹಾಕೊಂಡು ಸುಮ್ಮನೆ ಬಂದ್ ನಿಂತ್ರೆ ಸಾಕು, ಜನ ಅನ್ಕೊಂತಾರ ಆ ಕಡೆ ನೀವೇನೋ ಕಾತರ ಮಾಡಿದಂಗ ಏನಪ್ಪ ಪೊಲೀಸ್ ಬಂದ್ ನಿಂತಾರಂತೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಮಾನವ ಜನತೆ ಇವತ್ತು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೂತೀವಿ. ಆದ್ರೂ ಕೂಡ ಇವರು ವೃತ್ತಗಳ ನಿರ್ಮಾಣದಲ್ಲಿ ಎಷ್ಟು ನಿರ್ಲಕ್ಷ್ಯ, ಎಷ್ಟು ಅಲಕ್ಷ್ಯ ಧೋರಣೆಯಿಂದ ಇದಾರೆ ಅಂದ್ರೆ ಏನ್ ಮಾಡಿದ್ರೆ ಇವ್ರೇನ್ ಮಾಡ್ತಾರ ನಾವು ಮಟ್ಟಕ್ಕೆ ಇವ್ರು ಬಂದಾರ. ನಾವು ಖಂಡಿತವಾಗಿ ಇವ್ರು ಬಿಡೋದಲ್ಲ. ಈ ಕಾಂಟ್ರಾಕ್ಟರ್ ಚಡ್ಡಿನೇ ಬಿಡ್ತೀವಿ ಇವರಿಗೆ. ಮಾನವಿಯಲ್ಲಿ ಇವ್ರು ವೃತ್ತಗಳ ನಿರ್ಮಾಣ ಮಾಡಿಲ್ಲ ಅಂದ್ರೆ ಇವ್ರು ರೋಡ್ ಹೆಂಗ್ ಮಾಡ್ತಾರ, ಇಲ್ಲಿಂದ ಹೆಂಗ್ ಹೋಗ್ತಾರ ಅಂತ ನೋಡ್ತೀವಿ. ನಾವೇನು ಅಡುಗಲ್ಲ, ನಾವು ಗಣಮಕ್ಳೇ. ರೋಡ್ ನಲ್ಲಿ ನಾವು ವೃತ್ತ ಕೇಳಿರೋದಕ್ಕ ಇವ್ರು ಮಾತಾಡೋದಿಲ್ಲ. ಇವರು ಏನ್ ಇಲ್ಲೇನು ಸುಮ್ಮನೆ ಕೈ ಬಳೆ ಹಾಕಿ ಕೂತೀವಿ ನಾವು. ಜನ 55,000 ಜನ, ಇಲ್ಲಿ ಜನಸಂಖ್ಯೆ 55,000 ಜನಸಂಖ್ಯೆ ಆದ ಇವತ್ತು ಮಾನವಿಯಲ್ಲಿ. ಇದೇ ವೃತ್ತ ಮಾಡಲಾರ್ದಾಗ ಎಲ್ಲಿ ಹೋಗ್ಬೇಕಂತ ಮಾಡ್ಯಾರ. 3,000 ಕೋಟಿ ಕೆಲಸ ಇದೆ, ₹1 ₹2 ಅಲ್ಲ ಇದೆ. ಇವತ್ತು ಬರೀ 77 ಕಿಲೋಮೀಟರ್ಗೆ ಇವ್ರಿಗೆ 12 ವರ್ಷದಲ್ಲಿ 31,000 ಕೋಟಿ ಕೊಡ್ತಾರೆ ಇವರಿಗೆ. 3,100 ಕೋಟಿ. ಅದ್ರಲ್ಲಿ ಏನು 10% ಕೊಟ್ಟರೆ ನಾವು ವೃತ್ತಗಳು ಹೆಂಗ ಬೇಕಂದ್ರೆ ಸರಿ ಹೋಗ್ತಾವೆ ಇವು. ಇಲ್ಲಾಂದ್ರೆ ಇವ್ರು ಎಲ್ಲೋ ಸಿಮೆಂಟ್ ಒಯ್ದು ಚೆಲ್ತಾರ, ಸಾಯಂಕಾಲ ಬಿಡೋದು. ಆ ಸಿಮೆಂಟ್ ನಲ್ಲಿ ವೃತ್ತಗಳು ನಿರ್ಮಾಣ ಮಾಡಬಹುದು. ಈಗ ರೊಕ್ಕ ಬೇಕಿಲ್ಲ, ಸರ್ಕಾರದ ರೊಕ್ಕನೂ ಬೇಕಿಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ಇವರು ವೃತ್ತಗಳ ನಿರ್ಮಾಣ ಮಾಡಿದ ಹಠಮಾರಿ ಧೋರಣೆಯಿಂದ ಇವರು ಮುಂದುವರಿತಾ ಇದ್ದಾರೆ. ಇದು ಸರಿಯಲ್ಲ. ಈಗಲಾದರೂ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಇವರು ಈ ನಮ್ಮ ಅಹೋರಾತ್ರಿ ಧರಣಿಗೆ ಬೆಲೆ ಕೊಡದೆ ಅದೇನಾದ್ರೂ ಹಾಗೆ